ಶನಿವಾರ ರಾತ್ರಿ ಊಟಕ್ಕೆ ಉದ್ದಿನ ವಡೆ ಮಾಡೋಣ ಅಂದ್ಬಿಟ್ಟು ಮಧ್ಯಾಹ್ನನೇ ಉದ್ದಿನ ಬೇಳೆನ ನೆನೆ ಹಾಕಿದೆ. ಈಗ ಅದಕ್ಕೆ ಉದ್ದಿನ ಬೇಳೆಗೆ ಒಂದು 2 ಹಸಿರು ಮೆಣಸಿನಕಾಯಿ, ಸ್ವಲ್ಪ ಶುಂಠಿ ಹಾಕಿ ಗಟ್ಟಿಯಾಗಿ ರುಬ್ಬೆತ್ತಿಟ್ಕೊಂಡೆ. ಈಗ ಅದಕ್ಕೆ ಮೆಣಸು, ಜೀರಿಗೆ, ಸಣ್ಣದಾಗಿ ಕಟ್ ಮಾಡಿರೋ ಕೊತ್ತಂಬರಿ ಸೊಪ್ಪು, ಕರಿಬೇವಿನ ಸೊಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಸೋಡಾ ಹಾಕೊಂಡು ಚೆನ್ನಾಗಿ ಕಲಿಸ್ಕೋಬೇಕು. ಮತ್ತೆ ನಾವು ರುಬ್ಕೋಬೇಕಾದ್ರೆ ನೀರನ್ನ ಆದಷ್ಟು ಕಡಿಮೆ ಹಾಕೊಂಡು ರುಬ್ಕೋಬೇಕು. ಬಟ್ ಏನಾದರೂ ತೇಳು ಆಗ್ಬಿಡ್ತು ಅನ್ನೋ ಚಾನ್ಸ್ ಇದ್ದಾಗ ಸ್ವಲ್ಪ ಅಕ್ಕಿ ಹಿಟ್ಟು ಅಥವಾ ಕಡಲೆ ಹಿಟ್ಟು ಹಾಕಿದ್ರೂ ನಡೆಯುತ್ತೆ. ಬಟ್ ನಾನು ಗಟ್ಟಿಯಾಗಿ ರುಬ್ಕೊಂಡಿರೋದ್ರಿಂದ ಯಾವುದೇ ಹಿಟ್ಟು ಮಿಕ್ಸ್ ಮಾಡ್ತಾ ಇಲ್ಲ. ಹಾಗೆ ಉದ್ದಿನ ವಡೆ ಜೊತೆ ಚಟ್ನಿ ಇದ್ರಂತೂ ತುಂಬ ಟೇಸ್ಟು. ಹಾಗಾಗಿ ಚಟ್ನಿ ಮಾಡಿಕೊಂಡು ಚಟ್ನಿಗೆ ಒಗ್ಗರಣೆ ಮಾಡಿಕೊಂಡೆ. ನಿನ್ನೆ ಬೆಳಿಗ್ಗೆ ತಿಂಡಿಗೆ ನಾನು ಇಡ್ಲಿ ಮಾಡಿದ್ದೆ. ಹಸ್ಬೆಂಡ್ ಇರಲಿಲ್ಲ ತಿಂಡಿಗೆ ಅಂತ ಅಂದ್ಬಿಟ್ಟು ಇವಾಗ ಇಡ್ಲಿ ಹಿಟ್ಟ ಎತ್ತಿಟ್ಕೊಂಡಿದ್ದೆ. ನಾನು ಅದೇ ಇಡ್ಲಿ ಹಿಟ್ಟನ್ನ ಯೂಸ್ ಮಾಡಿ ಇಡ್ಲಿ ಮಾಡ್ಕೋತಾ ಇದ್ದೀನಿ. ಉದ್ನೋಡೆ ಅಂತೂ ತುಂಬಾ ಚೆನ್ನಾಗಾಗಿತ್ತು. ಹಾಗೆ ಇಡ್ಲಿ ಮತ್ತು ಉದ್ನೋಡೆಗೆ ಚಟ್ನಿ ತೆಳುವಾಗಿದ್ರೇ ಅದರ ಟೇಸ್ಟ್ ಚೆಂದ, ಗಟ್ಟಿಯಾಗಿದ್ದರೆ ಅಷ್ಟೊಂದು ಚೆನ್ನಾಗಿರೋದಿಲ್ಲ. ಹಾಗಾಗಿ ನಾನು ಚಟ್ನಿನ ಸ್ವಲ್ಪ ತೆಳುವಾಗೆ ಮಾಡ್ಕೊಂಡಿದ್ದೀನಿ. ತುಂಬ ಟೇಸ್ಟಿಯಾಗಿ ಉದ್ನೋಡೆ, ಇಡ್ಲಿ, ಚಟ್ನಿ 3 ರೆಡಿಯಾಗಿತ್ತು. ಥ್ಯಾಂಕ್ ಯು ಫಾರ್ ವಾಚಿಂಗ್.